Problem number 49. A manufacturer produces and sold 300 TV sets during 2014. Following are the details. Direct information is available. Direct materials 7,80,000. Direct wages 4,20,000. Factory overhead 2,10,000. Administration overhead 1,41,000. Sales price per unit 6,000. 6,000 into 300 ಮಾಡಿದ್ರೆ ಸೇಲ್ಸ್ ಬಂದ್ಬಿಡುತ್ತೆ ನಮಗೆ. ನಾವು ರಿಮೈನಿಂಗ್ ಪ್ರಾಫಿಟ್ ಎಲ್ಲ ಕಂಡುಹಿಡಿಬೇಕು. ಓಕೆ, ನೆಕ್ಸ್ಟ್ for 2015 it is estimated that first one, each TV set needs materials worth rupees 2,700 ಅಂದ್ರೆ ಕಾಸ್ಟ್ ಕೊಟ್ಟಿದ್ದಾನೆ ಅವನೇ. ಓಕೆ, ಎಷ್ಟು ಕಾಸ್ಟ್ ಆಗ್ತಂತಲ್ಲಿ 2,700 rupees ಕಾಸ್ಟ್ ಆಗ್ತಂತೆ. ಡೈರೆಕ್ಟ್ ವೇಜಸ್ ಕಾಸ್ಟ್ ಇನ್ ಕೇಸ್ 1,590 rupees ಕೊಟ್ಟಿದ್ದಾನೆ. ಅಂದ್ರೆ ನೆಕ್ಸ್ಟ್ ಇಯರ್ ಎಷ್ಟು ಪ್ರೊಡಕ್ಷನ್ ಮಾಡ್ತಿದ್ ನೋಡ್ಬೇಕು, ಅದ್ರ ಇಂಟು ಇವು ಮಾಡ್ಕೋಬೇಕು. ಓಕೆನಾ? ಫ್ಯಾಕ್ಟ್ರಿ ಓವರ್ಹೆಡ್ ರಿಕವರ್ಡ್ ಆನ್ ದಿ ಪರ್ಸೆಂಟೇಜ್ ಬೇಸಿಸ್ ಆಫ್ ಡೈರೆಕ್ಟ್ ವೇಜಸ್, ಇದು ಪರ್ಸೆಂಟೇಜ್ ಮಾಡಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಆರ್ ಫಿಕ್ಸ್ಡ್ ಅಟ್ ಆಲ್ ಲೆವೆಲ್ ಆಫ್ ಆಕ್ಟಿವಿಟೀಸ್. ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ಫಿಕ್ಸ್ ಆಗಿದೆ ಇದು. ಓಕೆ, ಫಿಕ್ಸ್ಡ್ ನಥಿಂಗ್ ಬಟ್ ಅಮೌಂಟ್ ಫಿಕ್ಸ್ಡ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಎಷ್ಟಿದೆ ನೋಡ್ಬೇಕು. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಎಷ್ಟಿದೆ 1,41,000 ಇದನ್ನ, ಅದೇ ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿ ತಗೋಬೇಕು. ಓಕೆ, ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಟು ಶೋ profits per unit if the selling price is reduced by 100 each. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಹೋದ ವರ್ಷ ಎಷ್ಟಿದೆ 6,000 ಇದೆ, ಈ ವರ್ಷ 5,900 ಮಾಡ್ತೀನಿ ಸರ್ ನಾನು, ಅವಾಗ ನನ್ನ ಪ್ರಾಫಿಟ್ ಎಷ್ಟಾಗ್ತದೆ. ಓಕೆ, ಆಕ್ಚುಲ್ ಔಟ್ಪುಟ್ ಅಂಡ್ ಸೇಲ್ಸ್ ಆರ್ rupees ಅಲ್ಲಿ ಆರ್ 500 ಟಿವಿ ಸೆಟ್ಸ್ ಇನ್ 2015. ಅಂದ್ರೆ 2015 ನಲ್ಲಿ 500 ಟಿವಿ ಮೇಲೆ ಮಾಡಬೇಕು, 2014 ನಲ್ಲಿ 300 ಟಿವಿ, 2015 ನಲ್ಲಿ 500 ಟಿವಿ. ಓಕೆ, 2014 ಇನ್ಫಾರ್ಮೇಶನ್ಸ್ ಮೇಲ್ಗಡೆ ಇದೆ. ಯಾವ್ಯಾವ ಇದೆ? ಮಟೀರಿಯಲ್ಸ್ ಇದೆ, ವೇಜಸ್ ಇದೆ, ಫ್ಯಾಕ್ಟರಿ ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ. ಇಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಲ್ಲ ಅಂತ ತೋರಿಸ್ರಿ. ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸ್ ಅಂತ ಬರುತ್ತೆ, ಆಮೇಲೆ ಪ್ರಾಫಿಟ್ ಅಂತ ಹೇಳಿ ಇದನ್ನ ಸೇಲ್ಸ್ ಮೈನಸ್ ಪ್ರಾಫಿಟ್ ಅದು ಕಾಸ್ಟ್ ಆಫ್ ಸೇಲ್ಸ್ ಅಂತ ಮಾಡ್ಕೊಂಡ್ಬಿಡ್ರಿ. ಓಕೆನಾ? ಅವಾಗ ನಮ್ಗೆ ಪ್ರಾಫಿಟ್ ಬರುತ್ತೆ. ಈಗ ಅವ್ರು ಏನ್ ಕೇಳ್ತಾರೆ, ಆನ್ಸರ್ ಏನ್ ಕೇಳ್ತಾರೆ, ಗಿವ್ ದ ರೀಸನ್ಸ್ ಫಾರ್ ಡಿಕ್ರೀಸ್ ಇನ್ ಪ್ರಾಫಿಟ್ಸ್ ಅಂಡ್ ಸಜೆಸ್ಟ್ ಹೌ ಪ್ರಾಫಿಟ್ಸ್ ಟು ಬಿ ಇನ್ಕ್ರೀಸ್ಡ್. ಅಂದ್ರೆ ಯಾಕೆ ಪ್ರಾಫಿಟ್ ಡಿಕ್ರೀಸ್ ಆಗ್ತಾ ಇದೆ, ನೆಕ್ಸ್ಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ಬೇಕಾದ್ರೆ ಏನು ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಅಥವಾ ಸಜೆಸ್ಟ್ ಮಾಡ್ತೀರಿ ನೀವು ಪ್ರಾಫಿಟ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಇದರಲ್ಲಿರುವ ಐಟಮ್ಸ್ ನಲ್ಲಿ ಯಾವ್ದಾದ್ರು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಏನಾದ್ರು ಮಾಡ್ಬೇಕಾ? ಓಕೆ, ಐಟಮ್ಸ್ ಅಲ್ಲಿ ಅಥವಾ ಆ ಪ್ರೈಸ್ ಆಫ್ ದಿ ಮಟೀರಿಯಲ್ಸ್ ಆಗಿರ್ಬೋದು, ಪ್ರೈಸ್ ಆಫ್ ದಿ ವೇಜಸ್ ಆಗಿರ್ಬೋದು, ಪ್ರೈಸ್ ಆಫ್ ದಿ ಫ್ಯಾಕ್ಟರಿ ಓವರ್ಹೆಡ್ ಆಗಿರ್ಬೋದು, ಅದರಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ ನೀವು ಒಂದು ಕನ್ಕ್ಲೂಷನ್ ಎಲ್ಲ ಕೊಡ್ಬೇಕಲ್ಲ. ಓಕೆ, ಈ ಪ್ರಾಬ್ಲಮ್ ನ ಬರ್ಕೊಂಡ್ರಲ್ಲ, ಇದನ್ನ ಪ್ರಾಬ್ಲಮ್ ಆಲ್ರೆಡಿ ಸೊಲ್ಯೂಷನ್ ಮಾಡ್ರಿ. ಇದನ್ನ ಫಸ್ಟ್ ಇಯರ್ ದಾಗ ಮಾಡ್ತೀರಾ ನೀವು? ಫಸ್ಟ್ ಇಯರ್ ಮಾಡ್ರಿ, ಸೆಕೆಂಡ್ ಇಯರ್ ನಾನು ಮಾಡಿಸ್ತೀನಿ. ಓಕೆನಾ? ಫಸ್ಟ್ ಇಯರ್ ಟೈಮ್ ತಗೊಳ್ರಿ, ಒಂದು 10 minutes ಬಿಟ್ಟು ನೋಡ್ತೀನಿ ನಾನು. ಫಸ್ಟ್ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ 2014 ಫಾರ್ 300 ಟಿವಿಸ್ ಅಂತ ಹೇಳಿ ಹೆಡ್ಡಿಂಗ್ ಅದು. ಅದರಲ್ಲಿ ಪರ್ಟಿಕ್ಯುಲರ್ಸ್ ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್, ಫಸ್ಟ್ ಕಾಸ್ಟ್ ಶೀಟ್ ಹಾಕ್ಬೇಕಾದ್ರೆ ಈ ತರ. ಅದರಲ್ಲಿ ಮಟೀರಿಯಲ್ಸ್ ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಅದನ್ನ ಡೈರೆಕ್ಟ್ ಆಗಿ ತಗೊಂತಾ ಇದ್ರಿ, ಏನು ಚೇಂಜಸ್ ಇಲ್ಲ ಇಲ್ಲಿ. ಅವ್ರು ಕೊಟ್ಟಂತ ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ಹಾಕ್ತಾ ಇದ್ರಿ, ಬಟ್ ಸಿಸ್ಟಮೆಟಿಕಲಿ ಫಾರ್ಮಲ್ ಪ್ರಕಾರ ಹಾಕ್ಬೇಕಿಲ್ಲ ಅಷ್ಟೇ. ಡೈರೆಕ್ಟ್ ಮಟೀರಿಯಲ್ಸ್ 7,80,000 ಡಿವೈಡ್ ಬೈ 300 ಮಾಡಿದ್ರೆ 2,600. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ 4,20,000 1,400 ಬರುತ್ತೆ. ನೆಕ್ಸ್ಟ್ ಪ್ರೈಮ್ ಕಾಸ್ಟ್ 12 lakhs 4,000, ಅದು 300 ಡಿವೈಡ್ ಬೈ ಮಾಡಿದ್ರೆ 4,000 ಬರ್ತದೆ. ಫ್ಯಾಕ್ಟ್ರಿ ಓವರ್ಹೆಡ್ ಅವ್ರು ಕೊಟ್ಟಂತ ಇನ್ಫಾರ್ಮೇಶನ್ 2,10,000 ಡಿವೈಡ್ ಬೈ 300 ಮಾಡಿದ್ರೆ 700. therefore factory overhead or factory cost or work cost 14,10,000 divided by 300 ಮಾಡಿದ್ರೆ 4,700. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅವರೇ ಕೊಟ್ಟಿದ್ದಾರೆ 1,41,000 ಅಂತ ಹೇಳಿ, ಡಿವೈಡ್ ಬೈ 300 ಮಾಡಿದ್ರೆ 470 ಬರ್ತದೆ. ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ 15,51,000 ಡಿವೈಡ್ ಬೈ 300 ಮಾಡಿದ್ರೆ
5170. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ನಿಲ್, ಹಾಗಾಗಿ ಕಾಸ್ಟ್ ಆಫ್ ಸೇಲ್ಸ್ ಅದನ್ನೇ ತಗೊಂತೀನಿ ನಾನು. 15,51,000, 5,170. therefore ಸೇಲ್ಸ್ ಇನ್ಫಾರ್ಮೇಶನ್ಸ್ ಇದೆ, ಲಾಸ್ಟ್ ಇನ್ಫಾರ್ಮೇಶನ್ ನನಗೆ ಇಲ್ಲಿದೆ ನೋಡಿ ಮೇಲ್ಗಡೆ. ಫಸ್ಟ್ ಕಾಸ್ಟ್ ಶೀಟ್ ನಲ್ಲಿ ಮೇಲೆ ಫಸ್ಟ್ 5th ಐಟಮ್ ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ 6,000 into 300. 2014 ಹೌದಾ, 300 into 6,000 ಮಾಡಿದ್ರೆ 18 lakhs ಬಂತು. ಡಿವೈಡ್ ಬೈ 300 ಮಾಡಿದ್ರೆ 6,000. ನೀವು ಮೈನಸ್ ಮಾಡಿಕೊಂಡ್ರೆ ಬ್ಯಾಲೆನ್ಸಿಂಗ್ ಫಿಗರ್ ನಥಿಂಗ್ ಬಟ್ 2,49,000. therefore 830 is a profit for 2014 per TV. ಅಂದ್ರೆ 1 ಟಿವಿಗೆ 830 rupees ಬಂತು. ಇದನ್ನೇ 2015 ಗೆ ಹಾಕೋದಿತ್ತಂದ್ರೆ ಓಕೆನಾ, 2015 ಗೆ ಹಾಕ್ಬೇಕಿದ್ರೆ ಅಷ್ಟೇ. ಓಕೆನಾ, ಹೆಡ್ಡಿಂಗ್ ಟೋಟಲಿ estimated cost sheet for the year 2015. Estimated cost sheet for the year 2015. For 500 TV. For 500 TV. ಅದರಲ್ಲಿ ಡೈರೆಕ್ಟ್ ಮಟೀರಿಯಲ್ಸ್, ಇದಕ್ಕೆ ಇನ್ಫಾರ್ಮೇಶನ್ ಕೆಳಗಡೆ ಇದೆ. ಫಸ್ಟ್ ಇನ್ಫಾರ್ಮೇಶನ್ ಇದೆ, ಈಚ್ ಟಿವಿ ಸೆಟ್ಸ್ ನೀಡ್ಸ್ ಮಟೀರಿಯಲ್ ವರ್ತ್ rupees 2,700. ಅಂದ್ರೆ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದೀನಿ. ಈಚ್ ಟಿವಿ ಮೀನ್ಸ್ 1 ಟಿವಿಗೆ 2,700 ಅಂತೆ. ಆದ್ರೆ 500 ಟಿವಿಗೆ ಎಷ್ಟಾಯ್ತು? ಈ ವರ್ಷ ಎಸ್ಟಿಮೇಟ್ನಲ್ಲಿ 2015 ಅಲ್ಲಿ 500 ಟಿವಿಗೆ ಹೌದಾ, 2,700 into 500 ಮಾಡ್ರಿ. ಅವಾಗ ನಮಗೆ 1,35,000 ಸರ್. 13 lakh. 13 lakh ಸರ್ 13 50,000. ನೆಕ್ಸ್ಟ್ ಅದೇ ಪೇಜಸ್ 1590 ಅಲ್ಲ 1500 ಮಾಡ್ಕೊಡ್ರಿ. ಅವಾಗ ನಮ್ದು ಬುಕ್ ಆನ್ಸರ್ ಬರುತ್ತೆ. $7,50,000. 7,50,000 total prime cost. $21 lakhs, sir. Okay. 21 lakh. ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್ ಅಂತ ಬರ್ಕೊಡ್ರಿ. ಫ್ಯಾಕ್ಟರಿ ಓವರ್ ಹೆಡ್ ಇನ್ಫಾರ್ಮೇಶನ್ ನೋಡ್ರಿ. ಫ್ಯಾಕ್ಟರಿ ಓವರ್ ಹೆಡ್ ಆರ್ ರಿಕವರ್ಡ್ ಪರ್ಸೆಂಟೇಜ್ ಆನ್ ಡೈರೆಕ್ಟ್ ವೇಜಸ್. ಅಂದ್ರೆ ಪ್ರೀವಿಯಸ್ ಇಯರ್ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟಿದೆ ನೋಡ್ರಿ, 2,10,000. ಇಲ್ಲಿ ಪ್ರಾಬ್ಲಮ್ ನೋಡ್ಕೊಡ್ರಿ, ಒಂದ್ಸಲ ಸ್ಕ್ರೀನ್ ನೋಡ್ಕೊಡ್ರಿ. ಫ್ಯಾಕ್ಟರಿ ಓವರ್ ಹೆಡ್ 2,10,000. ಡೈರೆಕ್ಟ್ ವೇಜಸ್ 4,20,000. ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಫ್ಯಾಕ್ಟರಿ ಓವರ್ ಹೆಡ್ ಮೇಲೆ ಫಸ್ಟ್ ತಗೋಬೇಕು. ಯಾವ ಬೇಸಿಸ್ ಮೇಲೆ? 4,20,000 ಕೆಳಗಡೆ ತಗೊಳ್ರಿ, ಇಂಟು 100 ಮಾಡ್ರಿ. ಅವಾಗ ಎಷ್ಟು ಬರ್ತಾನೆ? 50%. 2,10,000 ಪ್ರೀವಿಯಸ್ ಇಯರ್ ಫ್ಯಾಕ್ಟರಿ ಓವರ್ ಹೆಡ್ ಡಿವೈಡ್ ಬೈ ಪ್ರೀವಿಯಸ್ ಇಯರ್ ಡೈರೆಕ್ಟ್ ವೇಜ್. ಇದನ್ನ ಬರ್ಕೊಳ್ಳೋದಾಯ್ತಂದ್ರೆ ಫಾರ್ಮುಲಾ ಈ ತರ ಬರ್ಕೊಡ್ರಿ, 50% ಆನ್ ಪ್ರೆಸೆಂಟ್ ಡೈರೆಕ್ಟ್ ವೇಜ್ ಅಂತ ಮಾಡ್ರಿ. ಪ್ರೆಸೆಂಟ್ ಡೈರೆಕ್ಟ್ ವೇಜ್ ಅಂದ್ರೆ ಎಷ್ಟಿದೆ? 7,50,000. ಇನ್ನೇ ಹೇಳಿದ್ರೆ 7,50,000 ಗೆ 50% ಮಾಡಿದ್ರೆ ಅಮೌಂಟ್ ಬರುತ್ತೆ ಇಲ್ಲಿ, ಅದನ್ನ ನೆನ್ಪಿಟ್ಕೊಡ್ರಿ. ಕಾಸ್ಟ್ ಬರಲ್ಲ, 3,70,000 ಅಮೌಂಟ್ ಇಲ್ಲಿ ತಗೋಬೇಕು ನೆಕ್ಸ್ಟ್ ಕಾಲಮ್ ಅಲ್ಲಿ. divided by 500 ಮಾಡಿದ್ರೆ 750. 282 sir. One second. 2 sir. 282. 82. Okay. Total amount 16,000. 16,000. Okay. Total amount. Idu total cost per unit
5,232. 5,232. ಏನಿದು ಕಾಸ್ಟ್ ಆಫ್ ಪ್ರೊಡಕ್ಷನ್. Cost of production. ನೆಕ್ಸ್ಟ್ ರೀಡಿಂಗ್ ಯಾವ್ದು ನಮ್ದು ಸೆಲ್ಲಿಂಗ್ ಓವರ್ ಹೆಡ್ ಇಲ್ಲ, ಅದನ್ನ ತೋರಿಸಿರ್ಬೇಕಾರೆ ಸೆಲ್ಲಿಂಗ್ ಓವರ್ ಹೆಡ್ ನಿಲ್ಲ ಅಂತ ತೋರಿಸ್ರಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಕರೀತಾರೆ. Therefore, cost of sales same amount. Sir, ಹೇಳಮ್ಮ. 282 in months, sir. 1,41,000 divided by 500. Yes. Okay. ಈ ವರ್ಷದ 500 ಅಲ್ಲಮ್ಮ ನಮಗೆ ಇರೋದು. ಔಟ್ಪುಟ್ ಮೇಲೆ ತಗೋಬೇಕಲ್ಲ. ಸೇಲ್ಸ್ ಇನ್ಫಾರ್ಮೇಶನ್ ಇರ್ಬೇಕಲ್ಲ. ಸೇಲ್ಸ್ ಏನ್ ಮಾಡ್ಬೇಕಂದ್ರೆ 6,000 ಮೈನಸ್ 100 rupees ರೆಡ್ಯೂಸ್ ಮಾಡ್ತಿದ್ದಾನೆ. ಅವಾಗ ಎಷ್ಟು ಬಂತು? 5,900 ಇಂಟು 500 TB. ಅಮೌಂಟ್ ಎಷ್ಟು ಬರ್ತದೆ ನೋಡೋದು? 29,50,000. 29,50,000. 50,000. Divided by 500 ಮಾಡಿದ್ರೆ 5,000. 5,900, sir. Okay. Profit is that should be balancing figure. Cost per unit 668. 668. Amount to minus ಮಾಡ್ರಿ 3,34,000. Okay, 3,34,000 is a 49 problem. Adjustment ಸ್ವಲ್ಪ ಚೇಂಜಸ್ ಇದೆ ಅಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಕಿನ್ನ.